ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್, ಸೆಕ್ಷನ್ 2 ಮ್ಯಾಥಮೆಟಿಕ್ಸ್. 250 self study problems on mathematics. Problem number 23. Raju bought 96 eggs for rupees 56, out of which 16 eggs were found broken. He sold the remaining eggs at a rate of which he earned rupees 4. Find out the selling price for one egg. Option A, rupees 1 rupee. Option B, rupees 1 rupee 25 paise. Option C, rupees 50 paise. Option D, rupees 75 paise. ಇಲ್ಲಿ ರಾಜು 96 ಎಗ್ಗನ್ನು ಬಾಟ್ ಅಂದರೆ ಕೊಂಡ್ಕೊಳ್ತಾನೆ, ಬೈ ಮಾಡ್ತಾನೆ. 96 ಎಗ್ಸ್. ಅದಕ್ಕೆ ರುಪೀಸ್ ಬಂದು 56 ರುಪೀಸ್. 96 ಎಗ್ ತೊಗೊಂಡಿದ್ದು 56 ರುಪೀಸಿಗೆ. 16 ಎಗ್ಸ್ ಬ್ರೋಕನ್ ಆಗೋಗಿದೆ, ಇದನ್ನು ತೆಗಿಬೇಕು. 80 ಎಗ್ಸ್ ರಿಮೈನಿಂಗ್ ಇದೆ. ಹಿ ಸೋಲ್ಡ್ ದ ರಿಮೈನಿಂಗ್ ಎಗ್ಸ್ ಅಟ್ ಎ ರೇಟ್ ಆಫ್ ವಿಚ್ ಹಿ ಅರ್ನ್ rupees 4. ಇದನ್ನು ಇಷ್ಟನ್ನು ಸೇಲ್ ಮಾಡ್ತಾನಲ್ಲ, ಅವನಿಗೆ 4 ರೂಪೀಸ್ ಜಾಸ್ತಿ ಅರ್ನ್ ಮಾಡಿದ್ದು. ಅಂದರೆ 56 ರುಪೀಸಿಗೆ ತೊಗೊಂಡಿದ್ದು 96, ಹಾಗೆ ಅವನಿಗೆ ಎಕ್ಸ್ಟ್ರಾ 56 ರುಪೀಸಿಗೆ 56 ರೂಪೀಸ್ ಕೊಟ್ಬಿಟ್ಟು 96 ಎಗ್ಸ್ ತೊಗೋತಾನೆ. ಅದರಲ್ಲಿ 16 ಹೊಡೆದೋಗ್ಬಿಟ್ಟಿದೆ, ಆಯಿತಾ, ಬ್ರೋಕನ್ ಆಗೋಗಿದೆ. ನೆಕ್ಸ್ಟ್ ಅದರ ರಿಮೈನಿಂಗ್ 80 ಎಗ್ ಇರುತ್ತಲ್ಲ, ಅದನ್ನು ಸೇಲ್ ಮಾಡಿದಾಗ ಅವನಿಗೆ 4 ರೂಪೀಸ್ ಅವನಿಗೆ ಎಕ್ಸ್ಟ್ರಾ ಸಿಕ್ಕಿದೆ, ಗೊತ್ತಾಯ್ತಲ್ಲ. ಅರ್ನ್ ಅಂದರೆ ಎಕ್ಸ್ಟ್ರಾ ಅರ್ನ್ ಮಾಡ್ತಾನೆ. ಫೈಂಡ್ ಔಟ್ ದಿ ಸೆಲ್ಲಿಂಗ್ ಪ್ರೈಸ್ ಫಾರ್ ಒನ್ ಎಗ್. ಹಾಗಾದರೆ ಒಂದೊಂದು ಎಗ್ಗೆ ಅವನದು ಸೆಲ್ಲಿಂಗ್ ಪ್ರೈಸ್ ಏನು ಇಟ್ಕೊಂಡು ಮಾರಿದ್ದ ಅಂತ, ಗೊತ್ತಾಯ್ತಲ್ಲ. ಹಾಗಾದರೆ ಇಲ್ಲಿ 96 ಎಗ್ಸ್ ಇದೆಯಲ್ಲ, ಈ 96 ಎಗ್ಸಿಗೆ 56 ರುಪೀಸ್ ಆದರೆ 1 ಎಗ್ಗೆ ಎಷ್ಟು ಅಂತ ನೋಡೋಣ. 96 ಎಗ್ಗೆ 56 ರುಪೀಸ್ ಆದರೆ 1 ಎಗ್ ಈಕ್ವಲ್ ಟು ಹೌ ಮಚ್, ಅದಾಯ್ತಲ್ಲ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಎಗ್ ಇಂಟು 56 ರುಪೀಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇಂಟು 96 ಎಗ್ಸ್. ಸೊ ದೆನ್ ಕ್ವಶನ್ ಮಾರ್ಕ್ ಇಲ್ಲ ಇರಲಿ. 1 ಎಗ್ ಇಂಟು 56 ರುಪೀಸ್ ಡಿವೈಡೆಡ್ ಬೈ 96 ಎಗ್ಸ್. ಎಗ್ ಕ್ಯಾನ್ಸಲ್ ಆಗ್ತದೆ. ಸೊ 56 ಡಿವೈಡೆಡ್ ಬೈ 96 ಮಾಡಬೇಕು. ಸೊ 56 ಇಲ್ಲಿ 96, ಇದು 56 ಆಯಿತಾ. ಸೊ 56 ಇಸ್ ಲೆಸರ್ ದ್ಯಾನ್ ದಿ 96. ಹಾಗಾಗಿ ಇಲ್ಲಿ ಪಾಯಿಂಟ್ ಇಡಬೇಕು. ಮುಂಚೆ ಇಲ್ಲಿ 0 ಹಾಕ್ಕೊಳ್ಳಿ, ಇಲ್ಲಿ 1 0 ಇಡ್ಬೋದು. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟರೆ ಇಲ್ಲಿ 0 ಇಡ್ಬೋದು. 96 4 ಎಷ್ಟು ನೋಡೋಣ. 30. ಇಲ್ಲಿ ಹಾಗೆ ಡೈರೆಕ್ಟಾಗಿ 9ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 9 4 36 ಆಗಿಬಿಡುತ್ತೆ. 5 ಹಾಕ್ಕೊಂಡ್ರೆ 45 ನಿಯರ್ ಆಗಿ ಬರ್ಬೋದು. 5ಗಿಂತ 6 ಹಾಕ್ಕೊಂಡ್ರೆ 54 ಆಗುತ್ತೆ, ಗೊತ್ತಾಯ್ತಲ್ಲ. ನೋಡೋಣ, 5ಗೆ ಒಂದ್ಸಲ ನೋಡೋಣ, 6ಗೆ ಒಂದ್ಸಲ ನೋಡೋಣ. ಸೊ 5 6 30ಗೆ 0, 3 ಕ್ಯಾರಿ. 5 9 45, 45 ಪ್ಲಸ್ 3 ಇಸ್ 48. 6 ಹಾಕ್ಕೊಂಡ್ರೆ 6 6 36ಗೆ 6, 3 ಕ್ಯಾರಿ. 54 54 55 56 57. ಸೊ ಜಾಸ್ತಿ ಆಗಿಬಿಡುತ್ತೆ 6 ಹಾಕ್ಕೊಂಡ್ರೆ. 5 ಹಾಕ್ಕೊಳ್ಳೋಣ. ಸೊ 96 5 480. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 0 8 ಬಂತಲ್ಲ. ಇಲ್ಲಿ ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೊಳ್ಳೋಣ. ಸೊ ಆಲ್ರೆಡಿ ಇಲ್ಲಿ ನೋಡಿದ್ವಿ ಎಷ್ಟು, 6ಗೆ ಜಾಸ್ತಿ ಆಗಿಬಿಡುತ್ತೆ. 7 ಅಂತ ಹೇಳಿದ್ರೆ ಬೇಡ, 8 ಹಾಕ್ಕೊಳ್ಳೋಣ. ಯಾಕಂದರೆ 72 ಬರುತ್ತಲ್ವ, 8 9 72 ಬರುತ್ತೆ. ಸೊ ನಿಯರ್ ಆಗ್ಬೋದು. ಸೊ 96 ಇಂಟು 8 ಮಾಡಿದರೆ 768. ಸೊ ಅಲ್ಲಿಗೆ 8 ಮಾಡಿದರೆ 768 ಬರುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡಿದರೆ ಇದು 2 ಇದು 3, ಓಕೆ 32 ಬಂತು. ಇಲ್ಲಿ 0 ಹಾಕ್ಕೊಳ್ಳೋಣ.
ಸೊ ಈಗ 96 ಇಂಟು 4 ಹಾಕ್ಕೊಂಡ್ರೆ 36 ಆಗಿಬಿಡುತ್ತೆ. ಯಾಕಂದರೆ 4 ಹಾಕಿದರೆ 9 4 36, ಸೊ ಜಾಸ್ತಿ ಆಗಿಬಿಡುತ್ತೆ. 3 ಹಾಕಿ ನೋಡೋಣ. ಸೊ 9 6 18ಗೆ 8 1 ಕ್ಯಾರಿ, ಇದು 27 27 ಪ್ಲಸ್ 1 ಈಸ್ 28 288. ಸೊ ಇಲ್ಲಿಗೆ 3 ಹಾಕಿದರೆ 288 ಬರುತ್ತೆ. ಇಲ್ಲಿ 2 ಇಲ್ಲಿ 3 ಮತ್ತೆ 32ನೇ ಬಂತು. ಮತ್ತು ಇಲ್ಲಿ 0 ಹಾಕಿದ್ರೆ 3 3 ಬರ್ತಾನೇ ಇರುತ್ತೆ. ಈಗ ಹೋಗ್ತಾ ಇರುತ್ತೆ, ಇದು 3 3 ಹಾಕ್ತಾನೆ ಇರುತ್ತೆ. ಸೊ ಅಲ್ಲಿಗೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಸೊ 56 ರೂಪೀಸ್ 96 ಅಂತ ಇದೆಯಲ್ಲ, 96 ಎಕ್ಸ್ಗೆ ಅದಕ್ಕೆ 0.583 ರೂಪೀಸ್ ಅಂದರೆ 58 ಪೈಸೆ, 58 ಪೈಸೆ ಅಂತ ಇಟ್ಕೋಬೋದು. ಗೊತ್ತಾಯ್ತಲ್ಲ. ಅಂದರೆ 96 ಎಗ್ಗೆ 56 ರೂಪೀಸ್ ಕೊಟ್ಟರೆ ಒಂದು ಎಗ್ಗೆ ಎಷ್ಟು ಬೀಳುತ್ತೆ ಅಂದರೆ 58 ಪೈಸೆ ಬೀಳುತ್ತೆ. ಗೊತ್ತಾಯ್ತಲ್ಲ. ಈಗ ಅವನು 80 ಎಗ್ಗನ್ನು ಅವನು ಸೇಲ್ ಮಾಡಿತ್ತು. 80 ಎಗ್ಗನ್ನು ಇದ್ರ ಜೊತೆಗೆ ಈ 58 ಪೈಸೆ ಅವನು ಅರ್ನ್ ಮಾಡಿದ್ದು 4 ರೂಪೀಸ್. ಗೊತ್ತಾಯ್ತಲ್ಲ. ಅರ್ನ್ ಮಾಡಿದೆಷ್ಟು 80 ಎಗ್ಗೆ ಅವನು 4 ರೂಪೀಸ್ ಅರ್ನ್ ಮಾಡ್ತಾನೆ. ಸೊ 4 ರೂಪೀಸ್ ಅರ್ನ್ ಮಾಡ್ತಾನೆ. ಗೊತ್ತಾಯ್ತಲ್ಲ. ಅಂದರೆ ಈಗ ಅವನು ಸೇಲ್ ಮಾಡಿದ್ದು ಎಷ್ಟಕ್ಕೆ ಅಂತ 4 ರೂಪೀಸ್ ಅರ್ನ್ ಮಾಡಿದ್ದು 80 ಎಗ್ಗಿಂದ. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಇದು 1/20 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಇಲ್ಲಿ 0 ಹಾಕಿದ್ವಿ ಮತ್ತು ಲೆಸ್ ಆಯಿತು. ಇಲ್ಲಿ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಇದ್ವಿ, 0 ಆಯಿತು. ಇಲ್ಲಿ ಡೆಸಿಮಲ್ ಪಾಯಿಂಟಿಗೆ 1 0 ಹಾಕಿದ್ವಿ, ಬಟ್ ಮತ್ತು ಲೆಸ್ ಆಗಿದೆ, ಹಾಗಾಗಿ ಇನ್ನೂ 1 0 ಹಾಕಿ ಇಲ್ಲಿ 0 ಹಾಕಿತ್ತು. ಸೊ ಈಗ 25 ಮಾಡಿದರೆ 100. ಸೊ ಅಲ್ಲಿಗೆ 0.05 ಅಂತ ಹೇಳಿದ್ರೆ 5 ಪೈಸೆ, 5 ಪೈಸೆ ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 58,333 ಪ್ಲಸ್ 0.05 ಪೈಸೆ. ಸೊ ಈಕ್ವಲ್ ಟು ಎಷ್ಟು ಬರುತ್ತೆ? 0.05 ಅಂತ ಹೇಳಿದ್ರೆ 3336 0 ಪಾಯಿಂಟ್ ಅಂದರೆ 0.6333 ಅಂತ ಬರುತ್ತೆ. ಆಪ್ಷನ್ಸ್ ಏನೆಲ್ಲ ಕೊಟ್ಟಿದ್ದಾರೆ? 1 ರೂಪಿ ಕೊಟ್ಟಿದ್ದಾರೆ, 1 ರೂಪಿ 25 ಪೈಸೆ ಕೊಟ್ಟಿದ್ದಾರೆ, 50 ಪೈಸೆ ಕೊಟ್ಟಿದ್ದಾರೆ. ಸೊ 50 ಪೈಸೆ ಮತ್ತು ಇಲ್ಲಿ 75 ಪೈಸೆ. ಇಲ್ಲಿ ನಮಗೆ ಬಂದಿರೋದು 63 ಪೈಸೆ ಅಲ್ವಾ? 63 ಪೈಸೆ ಏನೋ ಬಂದಿದೆ. ಸೊ ನಿಯರ್ ಒನ್ ಯಾವುದು? ನಿಯರ್ ಇದೆ, ಯಾಕಂದರೆ ಇದಕ್ಕೆ ಡಿಫ್ರೆನ್ಸ್ 0.13 ಡಿಫ್ರೆನ್ಸ್ ಇದೆ. ಗೊತ್ತಾಯ್ತಲ್ಲ. ಇದಕ್ಕೆ ಡಿಫ್ರೆನ್ಸ್ 0.12 ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನಿಯರ್ ಒನ್ ಇದೆ, ಮುಂದಕ್ಕೆ ತೊಗೊಂಡ್ರೆ ಆಯಿತು. 0.5 ಇದೆಯಲ್ಲ, ಮುಂದಕ್ಕೆ ಹೋಗ್ತೀವಿ ಹೇಗಿದ್ರು. ಎಬೋವ್ 0.5 ಬಂದರೆ ನೆಕ್ಸ್ಟ್ ವ್ಯಾಲ್ಯೂ ತೊಗೊಳ್ಳೋದು 75 ಪೈಸೆ. ಗೊತ್ತಾಯ್ತಲ್ಲ. ಸೊ 75 ಪೈಸೆ ಒಂದೊಂದು ಎಗ್ಗಿಗೆ ಅವನು 75 ಪೈಸೆಗೆ ಸೇಲ್ ಮಾಡ್ತಾನೆ. ಅರ್ಥ ಆಯ್ತಲ್ಲ. ಇನ್ನೊಮ್ಮೆ ಹೇಳ್ತೇನೆ. ರಾಜು ಬೈ ಮಾಡಿದ್ದು 96 ಎಗ್ಗನ್ನು 56 ರೂಪೀಸ್ ಕೊಟ್ಬಿಟ್ಟು 96 ಎಗ್ ತೊಗೊಂಡ. ಅದರಲ್ಲಿ 16 ಎಗ್ಸ್ ಬ್ರೋಕನ್ ಆಗೋಗಿದೆ, ಹೊಡೆದೋಗ್ಬಿಟ್ಟಿದೆ. ಇನ್ನು ರಿಮೈನಿಂಗ್ 80 ಎಗ್ ಇರೋದು. 80 ಎಗ್ಗಿಂದ ಅವನು ಸೇಲ್ ಮಾಡ್ತಾನಲ್ಲ, 80 ಎಗ್ಸ್ನ ಸೇಲ್ ಮಾಡಿದಾಗ ಅವನಿಗೆ 4 ರೂಪೀಸ್ ಎಕ್ಸ್ಟ್ರಾ ಬರುತ್ತೆ. 4 ರೂಪೀಸ್ ಅವನು 4 ರೂಪೀಸ್ನ ಅರ್ನ್ ಮಾಡ್ತಾನೆ ಅದರಿಂದ. ಗೊತ್ತಾಯ್ತಲ್ಲ. ಹಾಗಾದರೆ 96 ಎಗ್ಗಿಗೆ 56 ರೂಪೀಸ್ ಆದರೆ ಒಂದೊಂದು ಎಗ್ಗಿಗೆ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಎಗ್ಗಿಗೆ 58 ಪೈಸೆ 33 ಅಂತೇನೋ ಬಂತು. ಓಕೆ, ಇದು ಹಾಗೆ ಇಟ್ಟಿರೋಣ. ಸೊ ಅವನು ಅರ್ನ್ ಮಾಡಿದ್ದು 4 ರೂಪೀಸ್ನ 80 ಎಗ್ಗಿಂದ. ಹಾಗಾದರೆ 4 / 80 ಮಾಡಿಕೊಂಡ್ರೆ 5 ಪೈಸೆ. ಒಂದೊಂದು ಎಗ್ ಅವನು ಸೇಲ್ ಮಾಡ್ತಾ ಅವನು 5 ಪೈಸೆನ ಅವನು ಅರ್ನ್ ಮಾಡ್ತಾ ಹೋಗ್ತಾನೆ. ಒಂದೊಂದು ಎಗ್ಗಿಂದ ಅವನು 5 ಪೈಸೆನ ಲಾಭ ತಗೋತಾ ಇರ್ತಾನೆ. ಗೊತ್ತಾಯ್ತಲ್ಲ. ಹಾಗಾದರೆ ಅವನದು ಸೆಲ್ಲಿಂಗ್ ಪ್ರೈಸ್ ಏನು? ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು. ಒಂದು ಎಗ್ಗೆ ಅವನು ಸೇಲ್ ಮಾಡಿದ್ದು ಎಷ್ಟು ಅಂತ.
ಒಂದೊಂದು ಎಗ್ಗನ್ನು ಅವ್ನು ಸೇಲ್ ಮಾಡಿದೆ ಎಷ್ಟಕ್ಕೆ ಅಂತ ಹೇಳಿದ್ರೆ, ಅವನು ಆಲ್ರೆಡಿ ಇದು 58 ಪೈಸೆ ನಾವು ಕೊಟ್ಟಿದ್ದಲ್ಲ ಅದು, ಮತ್ತು ಅವನಿಗೆ ಲಾಭ ಬೇರೆ, ಇದೆರಡನ್ನು ಆ್ಯಡ್ ಮಾಡಿಕೊಂಡ್ರೆ ಅವನು ಒಂದು ಎಗ್ಗಿಂದ 75 ಪೈಸೆಗೆ ಅವನು ಸೇಲ್ ಮಾಡ್ತಾನೆ. ಗೊತ್ತಾಯ್ತಲ್ಲ, 75 ಪೈಸೆಗೆ ಸೇಲ್ ಮಾಡಿದ್ದು ಅಂದರೆ ಲೈಕ್ 0.63 ಪೈಸೆ ಅಂತ ಬರುತ್ತೆ. ಬಟ್ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಆಪ್ಷನ್ಸ್ 75 ಪೈಸೆನೇ ಇರೋದು. 75 ಪೈಸೆಗೆ ಟಿಕ್ ಮಾಡಿದರೆ ಆಯಿತು. ಆನ್ಸರ್ ಫಾರ್ ದಿಸ್ ಕ್ವಶನ್: Raju bought 96 eggs for ₹56 and 16 eggs were broken. So he had 96 minus 16 equal to 80 eggs remaining. He earned ₹4 by selling these eggs. The cost per egg is ₹56 divided by 96 equal to ₹58 paise, 58.33 paise. If he earned ₹4 by selling 80 eggs, the selling price per egg is ₹4 by 80, so that is equal to 5 paise. Therefore, the selling price for one egg is, add these two, will get 63.33 paise. So option D is the correct answer. Okay, thank you so much.